ಗದಗ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಈಗ. ಏನು ಆಟೋ ತೊಗೊಳೋದು ಮಮ್ಮಿ? ಆಟೋ ತಗೊಂಡು ಹಳೆ ಬಸ್ ಸ್ಟ್ಯಾಂಡಿಗೆ ಹೋಗೋದು. ಅಲ್ಲಿ ಸಿಗ್ತಾವಲ್ಲ ಖಾಲಿದಿದ್ದು ಬಸ್, ಇಲ್ಲ ತುಂಬ್ಕೊಂಡ ಬರ್ತಾರೆ. ಇಲ್ಲಾಂದ್ರೆ ಅಲ್ಲಿ ಮುಂದೆ ನಿಂತಿರ್ ಬತ್ತಿರ್ತಾವ ಆಟೋ. ನಾನು ನಿಂತಿರ್ತೀರಿ ಏನೇನು ಅನ್ನತ್ತೀರಿ. ಹಾಂ ಹೌದಾ, ಇಲ್ಲಿ ಮಮ್ಮಿ ನೀ ಆಟೋ ಖಾಲಿ ಐತದ್ರ ಏನು ನೋಡಾತಿ? ಈಗ ಆಟೋದೊಳಗೆ ಹತ್ತಾತ್ರಿ ನಾವು. ತಗೋ ಮಮ್ಮಿ ಇದು ಬ್ಯಾಗ್ ತಗೋ. ಹಿಂಗೆ ಇದು ಆಟೋ ಭಾಳ ಮಂದಿ ಬಿಸೈತಿ ಇದ್ರೊಳಗೆ. ಈಗ ಏನೈತಿ ಫುಲ್ ತುಂಬ ತನಕ ವೇಟ್ ಮಾಡೋದಿಲ್ಲ ನಾವು. ಸೀಟ್ ಎಷ್ಟು ತೊಗೊಂತಾರೆ. ನಾನು ಇಲ್ಲೇ ಕುಂದಿರ್ತೀನಿ. ವಿಡಿಯೋ ಅಪ್ಲೋಡ್ ಮಾಡೋಕೆ ಇಟ್ಟಣ್ಣ ಇದ್ರೆ ಹಾಂ ನೆಟ್ವರ್ಕ್ ಸಿಗೋದು ಭಾಳ ಐತಿ. ಪಪ್ಪ ಇಲ್ಲಿ ಕುಂತಿ ಹಿಂದೆ ಸಿಗಾಯ್ತಿಲ್ಲ. ಬಸ್ ಬರಾತೈತಿ ಮಮ್ಮಿ, ನಮ್ಮ ಹುಬ್ಳಿದ ಇದ್ದಿರ್ಬೋದು ಅದ. ಆಟೋ ಅಂತ ಇಳಿದ್ವಿ ಈಗ ಬಸ್ ಸ್ಟ್ಯಾಂಡಿಗೆ ಹೋಗ್ತೀವಿ. ಇಲ್ಲೇ ಬಸ್ ಸ್ಟ್ಯಾಂಡ್ ಬ್ಯಾಗ್ ಅದನ್ನೆಲ್ಲ ತೊಗೊಂಡು ಹೋಗತ್ತೀವಿ ನೋಡ್ರಿ. ಇಲ್ಲಿ ರೋಡ್ ಎಲ್ಲಿ ದಾಟ್ಬೇಕು ಮುಂದೈತಿ ಬಾ. ಹಾಂ ಒಂದೈತ್ರಿ ಹುಬ್ಳಿ ಬಸ್, ಅದು ಫುಲ್ ತುಂಬೈತಿ. ಮಮ್ಮಿ ಇವತ್ತು ಯಾಕೆ ಒಂದೈತಿ? ಫುಲ್ ರಶ್ ಐತ್ರಿ. ಇಲ್ಲಿನೂ ಜನ ಹತ್ತೋರು ಅದಾರ. ಬಸ್ ನೋಡಿದ್ರೆ ಒಂದೈತಿ ಬಸ್ ನೋಡ್ರಿ, ಫುಲ್ ರಶ್ ಐತಿ. ಇನ್ನೂ ಹತ್ತೋರು ಅದಾರ ಕೆಳಗಲ್ಲಿ. ಪಪ್ಪ ಈಗ ಹತ್ತಾರ್ರಿ. ಮಮ್ಮಿ ಚಹಾ ಮಾಡತ್ತೀ ಅಲ್ಲಿ. ಫಸ್ಟ್ ಬ್ಯಾಗ್ ಹಾಕ್ಬೇಕ್ರಿ, ಅಂದ್ರೆ ನಮ್ಗೆ ಇಲ್ಲಿ ಜಾಗ ಸಿಕ್ಕೈತಿ, ಇಲ್ಲಂದ್ರೆ ಸಿಕ್ತಿದ್ದಿಲ್ಲ. ಈಗ ಬಸ್ ಒಳಗೆ ಹಚ್ಚಿ ಕುಂತೇವ್ರಿ. ಬಸ್ ಹೋಗಕ್ಕೆ ಸ್ಟಾರ್ಟ್ ಆಗೈತಿ. ರಶ್ ಅಂತೂ ಭಾಳ ಐತಿ. ಇನ್ನೂ ಬಸ್ ಸಿಕ್ತಿದ್ದಿಲ್ಲ. ಇನ್ನೂ ಎಷ್ಟು ಜನ ನಿಂತಾವ್ರಿ ಹಂಗ ಅಲ್ಲಿ. ಮನೆ ನಮಗೆಲ್ಲರಿಗೂ ಸಿಕ್ಕೈತಿ. ಕುಂತೇವ್ರಿ ಬಂದ್ವಿ ರೀ ಈಗ ಹೊಸೂರು ಬಸ್ ಸ್ಟ್ಯಾಂಡಿಗೆ. ನಾವು ಬರೋಕ್ಕಿಂತ ಮುಂಚೆ ಅಲ್ಲಿ ಆಟೋ ಅಂಕಲ್ ಬಂದಾರ ಮಮ್ಮಿ. ಹಾಂ ಹೋಗ್ಬಿಡೋಣ ಬರ್ರಿ ಈಗ ಲಗು ಲಗು. ಬಂದಾರ ಇಲ್ಲಿ ಆಟೋ ಅಂಕಲ್. ಹೋಗ್ತೀರಿ ನಾವೀಗ ಮನೆಗೆ ಡೈರೆಕ್ಟ್. ಟೈಮ್ ನೋಡ್ರಿ 9 ಗಂಟೆ ಆಗೈತಿ. ಮಮ್ಮಿ ಊಟಕ್ಕೇನೆ ಅಲ್ಲೋಗಿ ಮನೆಗೆ ಈಗ ಹೋಗಿ ಮಾಡ್ಬೇಕಂತ ಹೇಳಿದ್ರೆ ಆಗೋದಿಲ್ಲ. ಮತ್ತು ತರಕಾರಿ ತರಬೇಕು ಇನ್ನು. ಅಷ್ಟಪ್ಪ ಬಂದ್ವಿ ಈಗ ಮನೆಗೆ ನಾವು. ಅಲ್ಲಿ ರಸದೊಳಗೆ ಬರೋವಾಗ ಎಗ್ ರೈಸ್ ಕಟ್ಕೊಂಡು ಬಂದಿದ್ದೀವಿ ರೀ. ಅದನ್ನ ಊಟ ಮಾಡಿ ಮಕ್ಕೊಂತೀವಿ ರೀ ಈಗ. ಈ ಬ್ಲಾಗ್ ಮತ್ತೆ ಮುಂದೆ ನಾಳೆ ಕಂಟಿನ್ಯೂ ಆಕೈತ್ರಿ. ಮಮ್ಮಿ ಇದೇನು ಬೆಳಗ್ಗೆ ಬೆಳಗ್ಗೆದ್ದೆಲ್ಲ ಸ್ವಚ್ಛ ಮಾಡತ್ತೀನಿ ಈಗ. ಹೀರು ಕಾಕರಿ ಚಾಪಿ ಚಾಪಿ ಬ್ಯಾಗ್ ನೋಡಿ ನಲ್ಬಿ ಎಲ್ಲ ತೆಗೆದಿಟ್ಟೇವ್ರಿ ಈಗ. ಈಗ ಮಮ್ಮಿ ಇದನ್ನು ಸ್ವಲ್ಪ ಸ್ವಚ್ಛ ಮಾಡತ್ತ. ಬೆಳಗ್ಗೆ ಎದ್ದು ಮನೆಯೆಲ್ಲ ಸ್ವಚ್ಛ ಮಾಡ್ಕೊಂಡ್ವಿ ರೀ. ಅದು ಸ್ವಲ್ಪ ಧೂಳು ಆಗಿತ್ತು, ಎಲ್ಲ ಕ್ಲೀನ್ ಮಾಡ್ಕೊಂಡೇವ್ರಿ ಈಗ. ಮತ್ತು ಬೆಳಗ್ಗೆಯಿಂದ ಈಗ ಟೈಮ್ 5 ಗಂಟೆ ಆಗತ್ತೈತ್ರಿ. ಅಲ್ಲಿವರೆಗೂ ನಾವು ವಿಡಿಯೋ ಮಾಡ್ಕೊಂಡ್ವಿ ರೀ, ಸೆಂಟಿಮೆಂಟ್ ವಿಡಿಯೋ. ಅದು ಈಗ ಮುಗೀತು. ಸೊ ಈಗ ವ್ಲಾಗ್ ಕಂಟಿನ್ಯೂ ಮಾಡತ್ತೇನೆ ರೀ ನಾನು. ಅಲ್ಲಿ ಊರಿಂದ ಏನು ತೊಗೊಂಡು ಬಂದಿದ್ದಲ್ರಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಅದನ್ನೆಲ್ಲ ಈಗ ಮಮ್ಮಿ ಇಲ್ಲೇ ಹೊರಗೆ ಬಿಸಿಲಿಗೆ ಇಟ್ಟಿದ್ಲಿ ರೀ ಸ್ವಲ್ಪ ಹೊತ್ತು. ಈಗ ಯಾಕೋ ಮಾಡೋದು ಸ್ವಲ್ಪ ಡಲ್ಡ್ ಆಗೈತಿ. ಸೊ ಅದಕ್ಕೆ ನಾನು ಅದನ್ನೆಲ್ಲ ಈಗ ತೊಗೊಂಡು ಒಳಗಿಡ್ತೇನೆ ರೀ. ಇದು ನೋಡ್ರಿಪ್ಪ ನಮ್ದು ಚಪ್ಪಲ್ ಸ್ಟ್ಯಾಂಡ್ ಹೆಂಗೆ ಆಗಿಬಿಟ್ಟೈತಿ. ಪೈಪ್ ಅಷ್ಟೇ, ಇದನ್ನು ಅಷ್ಟು ತೆಗಿಸ್ಬೇಕ್ರಿ ಈಗ. ಟ್ರೈನ್ ಹೋಗತ್ತೈತ್ರಿ ಇಲ್ಲಿ. ಮಮ್ಮಿ ಮಮ್ಮಿ ಇದನ್ನು ತೆಗಿಬೇಕ ಸ್ಟಿಕ್. ಹಾಂ ಅಸಹ್ಯ ಕಾಣತಿತ್ತಲ್ಲ ಅದು. ಇಲ್ಲಿ ಇದು ಮಾಡ್ಯಾರ್ರಿ ಇದನ್ನು ಏನಂತಾರೆ ಇದಕ್ಕೆ ತಂತಿಲೆ ಟೈಟ್ ಮಾಡಿದ್ದು ರೀ ಪಪ್ಪ ಹೊಸ ಅಂತಂದಾಗ. ಹೆಂಗಾಗೈತೆ ನೋಡ್ರಿ ಇದು ಪೂರ್ತಿ. ಇದ್ರ ಮ್ಯಾಲಿಂದ ಬಿಸ್ಲಿಗೆ ಇಟ್ಟಿದ್ವಲ್ರಿ, ಇದ್ರದ್ದು ಇಂಥದ್ದು ಇರ್ತಿತ್ತಲ್ರಿ ಅರ್ಬಿದ್ದು, ಅದೆಲ್ಲ ಹರಿದ್ಬಿಟ್ಟಿದ್ರಿ. ಮಳೆನೂ ಬಂದಾಗ ಅಲ್ಲೇ ಇರ್ತಿತ್ತು, ಬಿಸಿಲು ಬಂದಾಗ ಅಲ್ಲೇ ಇರ್ತಿತ್ತು. ಹರಿದ ಬಿಟ್ಟೈತ್ರಿ ಆಗದು ಪೂರ. ಇಲ್ಲ ಐತೆ ನೋಡ್ರಿ ಮೆಣಸಿನ್ಕಾಯಿ ಎಲ್ಲ ಫುಲ್ 3 ದಿನಕ್ಕೆ ನೋಡ್ರಿ ಹೆಂಗಾಗ್ಯಾವ್ರಿ. ಅದ ಸೌಂಡ್ ನೋಡ್ರಿ ಹೆಂಗೆ ಬರತೈತಿ ಇದ್ರದ್ದು. ಫುಲ್ ಇಷ್ಟು ಬಿಸಿಲಿಗಂತೂ ಒಣಗೆ ಬಿಟ್ಟಾವ್ರಿ ಇವು ಪೂರ್ತಿ. ಇಲ್ಲಾಂದ್ರೆ ಮೊದಲು ಒಂದು 8 ದಿನ ಬೇಕಾಗಿತ್ತು ರೀ ಮಿನಿಮಮ್ ಪೂರ್ತಿ ಖಡಕ್ಕಾಗ್ಬೇಕಂತ ಹೇಳಿದ್ರು ಮಮ್ಮಿ. ಮತ್ತು ಇದನ್ನು ಕರಿಯತ್ತಾಳ್ರಿ ಊಟ ಮಾಡಕ್ಕೆ. ಇಲ್ಲಿ ಬೆಳ್ಳುಳ್ಳಿ ಅದ ನೋಡ್ರಿ, ಜವಾರಿ ಬೆಳ್ಳುಳ್ಳಿ. ಯಾಸ್ಮೀನ
ಇವು ನೋಡ ಮೆಣಸಿನ್ಕಾಯಿ ಊರಾಗೆ ತೊಗೊಂಡು ಬಂದಿದ್ದು ಈಗ 3 ದಿನ ಆತಿದ್ದನ್ ಮಾಡಿ ಆಗ್ಲೇ ನೋಡಿಲ್ಲ ಹೆಂಗೆ ಅನ್ನಾಗ್ತಾವ ಇವು ಪೂರ್ತಿ ಒಣಗ್ಯಾವ. ಮತ್ತು ಮಮ್ಮಿ ಮತ್ತು ಊಟದೊಳಗೆ ಇದನ್ನು ಕರ್ಕೊಂಡಾಳ ಫುಲ್ಲು ಸಿಕ್ಕಾಪಟ್ಟೆ ಐತಿ. ಚಲೋ ಆತ ಅದೊಂದು ಲಗು ಲಗು ಒಣಗಿದ್ದ. ಕಾಲೇಜಲ್ಲಿ ಏನೋ ಕೆಲಸ ಮಾಡತ್ತಾರ್ರಿ. ಫುಲ್ ನೋಡ್ರಿ ಇಲ್ಲಿ ಮಣ್ಣು ಕಡಿ ಅವೇನೇನು ಅಂತಾರಲ್ರಿ ಅವೆಲ್ಲ ಅದಾವ್ರಿ ಇಲ್ಲಿ. ಬಾಂಡೆನೂ ಈಗ ಜಮಾ ಆಗ್ಯಾವ್ರಿ. ಇದು ತೊಳಿಬೇಕ್ರಿ ಈಗ ಫಟ್ ಫಟ್ ಅಂತ ಹೇಳಿ. ಮಮ್ಮಿ ಚಲೋ ಆಗ್ಯಾವ ಇವ ಕರ್ಕೊಂಡಿದ್ ನೀನು ಇವ ಅಲ್ಲವ ನೋಡಿ ಎಷ್ಟು ಜಲ್ದಿ ಒಣಗ್ಯಾವ. ಎಷ್ಟು ಮಸ್ತ್ ಆಗೈತೆ ನೋಡೋದು. ಕುರು 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 ಅನ್ನತಾವ. ಊಟ ಮಾಡೋಣ ಈಗ ಟೈಮ್ ನೋಡಲ್ಲ 5 ಗಂಟೆ ಆತ. ಬರ್ರಿ ಹಾಂ ಆ ಮೆಣಸಿನ್ಕಾಯಿ ತೆಗಿಲಿ ಇನ್ನೊಂದು ಸ್ವಲ್ಪ ಇರಲಿ. ಹೌದಿಲ್ಲ ಅದಕ್ಕೆ ಬಂದೆ ನಾ ಸುಮ್ಮನೆ ಮತ್ತು ಒಳಗೆ ಊಟ ಮಾಡಿ ಬಂಡೆ ತೆಗ್ತಂತ ಹೇಳಿ ಅದನ್ನು. ತಮ್ಮನ್ನ ಅವ್ರಿಗೆ ಅಲ್ಲಿ ಊರೊಳಗಿದ್ದಾಗ ಈ ರೀತಿ ಮಗ್ಗಿ ಜಡಿನ ಹೆಣ್ಸಿದ್ವಿ ರೀ. ಅದ್ರದ್ದು ಫೋಟೋ ತೆಗೆಸ್ಕೊಂಡು ಬಂದಾರ್ರಿ ಅವ್ರು. ನೋಡ್ರಿ ಎಷ್ಟು ಮಸ್ತ್ ಬಂದಾಳ್ರಿ ತಮ್ಮನ್ನ ಇದ್ರೊಳಗೆ. ಎಷ್ಟು ಮಸ್ತ್ ಕಾಣತೈತೆ ನೋಡ್ರಿ. ಇದು ಸೋನುದು ಐತ್ರಿ ಇದ್ರೊಳಗೆ. ಸೋನುದು ತಮ್ಮನದು ನೋಡ್ರಿ. ಇದೊಂದು ಸೋನುದ್ರಿ. ಇಬ್ರು ಮಸ್ತ್ ಕಾಣತ್ತಾರ್ರಿ ಅವ್ರು. ಮಮ್ಮಿ ಮಮ್ಮಿ ನೋಡ್ಬಾ ಇಲ್ಲಿ ಇವ್ರು ಎಷ್ಟು ಮಸ್ತ್ ಕಾಣತ್ತಾರ ಇದ್ರೊಳಗೆ. ಫೋಟೋಸ್ ಅವ ಮಗ್ಗಿ ಜನ ಎಣ್ಸಿದ್ರಲ್ಲ ಅದ್ರದ್ದು. ಮತ್ತು ಇಲ್ಲಿಯೂ ಸಾಮಾನೆಲ್ಲ ಕೇಳಾತೀಯ ಮಮ್ಮಿನಿ? ಮತ್ತು ನಿನ್ನ ಕೈಲೇ ಖಾಲಿ ಕುಂದ್ರಕ್ಕೆ ಆಗೋದಿಲ್ಲ ನೋಡಿ. ಅವ ಬೆಳಿಗ್ಗೆ ಇಲ್ಲಿದೆಲ್ಲ ಇದು ಮಾಡಿದ್ದಿ. ಮತ್ತೀಗ ಅಲ್ಲಿದು ಇವು ಚಪಾತಿ ಇಷ್ಟ ಅದಾವಲ್ಲ ಮಮ್ಮಿ ಅಲ್ಲಿ ಇದಕ್ಕೆ ಹಾಕೋನೇನ ಆಕಳಕ್ಕೆ. ಹಾಂ ಬಾ ಹಾಕೋಣಂತ ಇಲ್ಲಿಂದ ತಾನೆ ಏನು ಅವ್ರ ಕೈ ಕೊಡೋಣಂತ. ಇದ್ರೊಳಗೆ ಈಗ ಬೆಲ್ಲ ಮತ್ತು ಎಣ್ಣೆ ತೊಗೊಂಡು ಬಂದಾರ್ರಿ. ಯಾಕಂತ ಹೇಳಿದ್ರೆ ಶ್ರೀಕರ್ಣಿ ಮತ್ತು ಹೋಳ್ಗೆ ಅಲ್ಲ ಮಮ್ಮಿ? ಹೋಳ್ಗೆ ಏನು ಚಪಾತಿ ರೊಕ್ಕನೂ ಇದ್ರಾಗ ಅದ ನೋಡಿ. ಹೋಳ್ಗೆ ಮಾಡ್ತಾರಂತ್ರಿ ಮಮ್ಮಿ. ಇದ್ರಾಗ ಇಟ್ಬಿಡ್ತೀನಿ ತಡಿ ಮಮ್ಮಿ ಅದು. ಓ ಸಾನ್ಯಾ ನಾಗ ಹೇಳ ಅದ ಮತ್ತು ನೋಡಲ್ಲಿ ಬಾಂಡೆ ನೋಡಲ್ಲಿ ನೋಡಂಗಿಲ್ಲ ತಿಕ್ಬೇಕು ನೀವು ಅವನಿಗೆ. ಹೇಳ ಸಾನ್ಯಾ ಪಟ್ ಪಟ್ ಹೇಳ ಮನಿ ಅಲ್ಲ ಸಾನ್ಯಾ ನೀ ಮನೆ ತಡಿ ಒಂದು ನಿಮಿಷ. ಸಾನ್ಯಾ ಈ ಮನ್ಯಾಗ ಹಿರಿಯ ಮಗಳು ನೀನು. ನಾನು ನೋಡಿ ಮಗಳು ಹಿರಿಯನ ಅಂತೇನಿ. ನಿನ್ನ ಹಿರಿಯ ಮಗಳ ಸಾನ್ಯಾ ಎಲ್ಲ ಕೆಲಸ ಮಾಡ್ಬೇಕು. ಅಲ್ಲ ಅಲ್ಲ ನಾವು ಬಿಡತ್ತೊಳ ಸ್ವಲ್ಪ ಇದು ಬಾಂಡೆ ಈಗ ನೋಡಲ್ಲಿ ಎಲ್ಲ ತೆಗೆದು ಎಲ್ಲ. ಈಗ ನಿಮ್ಮ ಮಮ್ಮಿಗೆ ಗೊತ್ತಾಗೈತಿ ಬಾಂಡೆ ತಿಕ್ಕು ನೀನು ಅಂತೇಳಿ. ಹಿಂಗಾಗೈತಲ್ಲ ಎಲ್ಲ ಕೆಲಸ ಜಮಾ ಮಾಡತ್ತಾಳೆ. ಅದಲ್ಲ ಸಾರು ಒಂದು ಡಬ್ರಿ ಆಗ್ಯದ ತಿಳ್ಕೊ. ಅದನ್ನ ಇನ್ನೊಂದು ಡಬ್ರಿ ತಗೊಂಡು ಅದ್ರಾಗ ಹಾಕಿ ಮತ್ತೆ ತೊಳಕ್ ಕೊಟ್ಟಾಳ. ಸಾನ್ಯಾ ಪಟ್ ಪಟ್ ಬಾ ಕೆಲಸ ಬಾರ್ದು ಮಾಡವು. ಸಾನ್ಯಾ ಪಟ್ ಪಟ್ ಕೆಲಸ ಮಾಡು. ಈಗ ತಮ್ಮನಲ್ಲ ಹೇಳ ಬರ್ಲಿ ಮನೆ ಬರ್ರಿ ಅಂತ ಹೇಳಿ ತಮ್ಮನಲ್ಲ ಹೇಳ ಇನ್ನೊಂದು ಸ್ವಲ್ಪ ಹೊತ್ತು ವೇಟ್ ಮಾಡಿದ್ರೆ ಮಳೆ ಬರ್ತೈತಿ. ಅವಾಗ ನಂಗೆ ತಿಕ್ಕಾಗಲ್ಲ. ನೀ ಏನು ಮಾಡ್ಬೇಕು ತಮ್ಮನ್ನ ಕರಿಬೇಕಾ ಹಗರ್ಗಿಗೆ ಪುಸ್ಲಾಸ್ಬೇಕು. ನೀನು ಪುಸ್ಲಾಸೈತಲ್ಲ ಆಕಿಗೆ ಕರ್ಕೊಂಡು ಬಾಂಡೆ ತಿಕ್ಬೇಕು. ಸುಮ್ಮನೆ ನಿಮ್ಮ ಊರಾಗ ಬಿಸಿಲು ಹೋದನ್ಬೇಕು ಬಿಡ. ಭಾಳ ಬಿಸಿಲು. 4 ದಿನದಾಗ ಸರಿ. 4 ದಿನ ಅಲ್ಲ 5 ದಿನ. 5 ದಿನ ಅಲ್ಲ ಆ್ಯಕ್ಚುಲಿ ನಾವು ಶನಿವಾರ ಹೋಗೇವಿ ಶುಕ್ರವಾರ ಬಂದೀವಿ ನಿಂತ. ಭಾಳ ಸರಿಗೆ ಹೌದು. ಜೈರಾ ಮಾತ್ರ ಕರೆಕ್ಟ್ ಹೇಳ ಕೇಳ ಆಕೆ ಚಶ್ಮಾ ಹಾಕೊಂಡಿದ್ಲ ಅವತ್ತು ನಿನಗೆ ಹೇಳ್ಬೇಕಾದ್ರೆ. ಅಲ್ಲಿ ಬಿಸಿಲು ಭಾಳ ಆಕೈತಿ. ಇನ್ನೊಂದು ಹೆಂಗೆ ಗೊತ್ತಾನ ಇದೆಲ್ಲ ಅಲ್ಲಿ ಹೆಂಗೆ ಗೊತ್ತು ಸಮನಲ್ಲಿ ಅಲ್ಲಿ ಕಲ್ಲಿನ ಗುಡ್ಡ ಭಾಳ ಅದಾವು. ಕಲ್ಲಿನ ಗುಡ್ಡ ಐತಲ್ಲ ಅದಕ್ಕೆ ಮತ್ತೆ ರಿಫ್ಲೆಕ್ಷನ್ ಆಕೈತಿ. ಇದು ಹುಬ್ಳಿಯಾಗ ಒಂದ್ ಪಟ್ಟತ್ತಂದ್ರ ನಮ್ಮ 3 ಕಡೆಗೆ 2 ಪಟ್ಟಿರ್ತದೆ ಬಿಸಿಲು. ಹೌದು ಅಲ್ಲಿ ಅಂತ ನಮ್ಗೆ ಊಟನ ಹೋಗ್ತಿದ್ದಿಲ್ಲ. ಬರೀ ನಮ್ಮ ಮಾಮ ಮಜ್ಜಿಗೆದ ಅದು ಜ್ಯೂಸ್ ಅದು ತೊಗೊಂಬಂದ್ಬಿಡ್ತಿದ್ರ. ಕುಡಿದು ಹೊಟ್ಟೆ ತುಂಬ್ದಂಗ ಅದ. ಊಟನ ಕಡಿಮೆ ನಮಗಲ್ಲಿ. ಹಂಗೆ ಅನ್ಕೊಂತ ನಾವು ಒಂದಿನ ಚಿಕನ್ ಊಟ ಮಾಡಿದ್ವಿ, ಒಂದಿನ ಮಟನ್ ಊಟ ಮಾಡಿದ್ವಿ, ಒಂದಿನ ಶೇಖರ್ನಿ, ಒಂದಿನ ಅಲ್ಲ 2 ದಿನ ಶೇಖರ್ನಿ. ಮತ್ ಚಾಚಾರ್ ಮನ್ಯಾಗ ಒಮ್ಮೆ ಮಾಡ್ಸಿದ್ರ ಚಾಚಾ. ಮತ್ ನಮ್ಮ ಮನೆ ಒಂದಿನ ಮಾಡಿದ್ವಿ. ಆಮ್ಯಾಗ ಇವತ್ತು ಮತ್ತೆ ನಮ್ಮ ಮನೆಯೊಳಗೆ ಶೇಖರ್ನಿನ ಶಿಕರ್ಣಿ
ಹಂಗ ಅದ ಒಂದು ಸೀಸನ್ ಆಗೋ ಮಟನ ಹಂಗ ಭಾಳ ಶೇಖರಣೆ ಮಾಡ್ಬೇಕು ನಮ್ಮ ಅಪ್ಪಾರ ಬಿಡ ಅದನ್ನೊಂದು ಗುಂಡಿ ಒಳಗೆ ಎಲ್ಲ ಕೈಲಿ ಕಿಚಾಡಿ ಅದ್ರೊಳಗೆ ಬಾಳೆಹಣ್ಣು ಗಿಳೆಹಣ್ಣು ಕಟ್ ಮಾಡಿ ಕುಡಿಯಾಕತ್ರ ಎಷ್ಟು ಮಜಾ ಬರ್ತದೆ ಗೊತ್ತನ. ಒಬ್ಬೊಬ್ರು ಹೆಂಗೆ ಗೊತ್ತನ ಅದೇ ಕೈಲಿ ಕಿಚ್ಚಿದ್ದ ಕುಡಿಯಂಗಿಲ್ಲ, ಹೌದು. ನಮಗೆ ಅದ ಕುಡಿಯೋಕೆ ಭಾಳ ಮಜಾ ಬರ್ತೈತೆ. ಯಾಕೆ ಹೇಳಿ ಅದನ್ನು ಮಾಡೋ ನಮ್ಮ ಅಪ್ಪಾರು ಮಾಡ್ತಿದ್ರು ಅದನ್ನು. ಹಿಂಗೆ ಕಿವ್ಚೋದು ಇಂಪಾರ್ಟೆಂಟ್ ಅಲ್ಲ, ಯಾರು ಮಾಡ್ರ ಅನ್ನೋದು ಇಂಪಾರ್ಟೆಂಟ್ ಇರ್ತೈತಿ. ಇವತ್ತು ನೀವು ಮಾಡ್ಬಿಡ್ರಿ ಅಂತಂದ್ರೆ ಕಿಚಾಡಿ ನಾವಂತೂ ತಿನ್ನಂಗಲ್ಲ ಯಾರು. ನೀನು ಒಂದು ಇದು ಅಂತಿ, ಇದು ನೀನು ಅಂತಿ. ಏನ ಮಾಡಲೇಬೇಡ ಹಂಗಂದ್ರೆ ಮಾಡಿ ನೋಡ್ರಿ ನೀವು. ಬೆಳಿಗ್ಗೆ ಸಂಜೆ ಮಟ್ಟ ಬಿಸಿಲು ಇತ್ತು. ಈಗ ನೋಡು ಲೈಟಾಗಿ ಬರ್ತಾ ಈಗ ಮಳೆ ಕ್ಲೈಮೇಟ್ ಆಗತೈತಿ. ಗಾಳಿ ಬಿಡಬಾರ್ದು. ಇದೆಂತ ಮನ್ನ ಮುರ್ಕೊಂಡು ಬಂದು ಅದನ್ನ ಅದ್ರ ಸ್ಕ್ರೂ ಎಲ್ಲೂ ಕೆಳಗೆ ಹೋಗ್ಬೇಡ. ಕೊಡಿಲ್ಲ ಅದನ್ನ ಅಲ್ಲಿ ಟೇಬಲಿಗೆ ಹಾಕಕ್ಕೆ ಬರ್ತೈತೆ. ಕೊಡಿಲ್ಲ ಅದು ಮುರ್ಕೊಂಡ ಬಂದಿಲ್ಲ. ಹಾಕಕ್ಕೆ ಬರ್ತೈತಿ ಇದು ತಮ್ಮನ್ನ. ಇದು ಹಾಕಕ್ಕೆ ಬರ್ತೈತಿ. ನೀನೇ ತಗೊಂಡು ಬಂದೇನ? ಚಲೋ ಆಯ್ತು ತಗೋ. ಸೊ ಐ ಹೋಪ್ ನಿಮಗೆಲ್ಲ ಇವತ್ತಿನ ನಮ್ಮ ವಿಡಿಯೋ ಇಷ್ಟ ಆಗಿರ್ಬೇಕ್ರಿ. ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ನಮ್ಮ ಚಾನಲ್ ಹತ್ತಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಿಗೋಣಂತ್ರಿ ಜಲ್ದಿ ನೆಕ್ಸ್ಟ್ ವಿಡಿಯೋದೊಳಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.